ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ ಶಿವಾಚಾರವನ್ನ ನೋಡಿದ್ವಿ. 4ನೇದು ಗಣಾಚಾರ. ಗಣಾಚಾರ ಅಂತಂದ್ರೆ ಏನು? ಗಣ ಅಂದ್ರೆ ಸಮೂಹ, ಗುಂಪು. ಆಚಾರ ಅಂತಂದ್ರೆ ಕ್ರಿಯೆ ಅಂತ ಆಗತ್ತೆ, ಕೆಲಸ ಅಂತ ಆಗತ್ತೆ, ಅಥವಾ ನಿಯಮ, ವ್ರತ, ಇವೆಲ್ಲ ಅರ್ಥ ಆಗತ್ತೆ. ಆದ್ರೆ ಇಲ್ಲಿ ಗಣಾಚಾರ ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥವನ್ನ ಕೊಡ್ತಾರೆ ಶರಣರು. ಗಣಾಚಾರದಲ್ಲಿ ಸಮಾಜ ಶುದ್ಧಿಯ ವಿಷಯವನ್ನು ತಗೊಳ್ತಾರೋ. ಈ ಲಿಂಗಾಚಾರ, ಸದಾಚಾರ, ಶಿವಾಚಾರದಲ್ಲಿಯೂ ಸಮಾಜದ ವಿಷಯ ಬರುತ್ತೆ. ಜಾತಿ ಪದ್ಧತಿ ಆಗ್ಲಿ, ಸ್ತ್ರೀ ಶೋಷಣೆ ಆಗ್ಲಿ, ಇವೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟದ್ದೇ, ವೈಯಕ್ತಿಕ ವಿಷಯ ಅಲ್ಲ. ಗಣಾಚಾರದಲ್ಲಿ ಇನ್ನೂ ವಿಶೇಷವಾಗಿ ಸಮಾಜದಲ್ಲಿ ನಡೀತಕ್ಕಂತಹ ಮೂಢನಂಬಿಕೆಗಳು, ಕಂದಾಚಾರಗಳು, ಬಲಿ ಪದ್ಧತಿ, ದುಶ್ಚಟಗಳು, ದುರ್ಗುಣಗಳು, ಇವುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನ ಗಣಾಚಾರದಲ್ಲಿ ಹುಟ್ಟಾಕ್ತಾರೆ. ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ ಇದು ಬಹಳ ಸಮೀಪವಾಗುತ್ತೆ ಅಂತ ಹೇಳ್ಬೋದು. ಸತ್ಯಾಗ್ರಹ ಹೆಚ್ಚಾಗಿ ಬ್ರಿಟಿಷರ ವಿರುದ್ಧ ಪ್ರಯೋಗ ಮಾಡಿದ್ದು. ಆದ್ರೆ ವಾಸ್ತವಿಕವಾಗಿ ಬರೀ ಸತ್ಯಾಗ್ರಹ ಅಂದ್ಕೂಡ್ಲೆ ಆಂದೋಲನ ಅಂತ ತಿಳ್ಕೋಬಾರ್ದು. ವೈಯಕ್ತಿಕ ಶುದ್ಧಿ ಮತ್ತು ಸಾಮೂಹಿಕ ಶುದ್ಧಿ, ಈ ಎರಡೂ ಕಡೆ ಗಮನ ಕೊಟ್ಟಿದ್ದು ಸತ್ಯಾಗ್ರಹ. ಅದೇ ಕೆಲಸವನ್ನ ಗಣಾಚಾರ ಮಾಡ್ತು ಅಂತ ಕಾಣುತ್ತೆ. ಗಾಂಧೀಜಿಯವರಿಗೆ ಗಣಾಚಾರದ ಬಗ್ಗೆ ಗೊತ್ತಾಗ್ಲಿಲ್ಲ. ಶರಣರು ಗಣಾಚಾರ ತತ್ವವನ್ನು ಅನುಸರಣೆ ಮಾಡಿ ಸಮಾಜವನ್ನು ತಿದ್ದುತ್ತಾ ಇದ್ರು ಆಗಿನ ಕಾಲದಲ್ಲಿ ಅಂತ ಏನಾದ್ರು ಗಾಂಧೀಜಿಯವ್ರಿಗೆ ಗೊತ್ತಾಗಿದ್ರೆ ಆ ಶಬ್ದನ ಯಥಾವತ್ ಹಾಗೆ ಇಟ್ಕೊಂಡ್ಬಿಡ್ತಿದ್ರು. ಏನು ಅಷ್ಟು ಪ್ರೇಮ ಗಾಂಧೀಜಿಗೆ ಈ ಶುದ್ಧೀಕರಣ ಅನ್ನುವಂಥದ್ದು. ವೈಯಕ್ತಿಕ ಶುದ್ಧಿ ಮತ್ತು ಸಾಮೂಹಿಕ ಶುದ್ಧಿಯನ್ನ ಪಡಿಲಾರದೆ ಸ್ವಾತಂತ್ರ್ಯವೇ ಬೇಡ ಅಂತ ಹೇಳ್ತಿದ್ರು ಗಾಂಧೀಜಿ. ಅದಕ್ಕೆ ಗಾಂಧೀಜಿನ ವಿರೋಧಿಸ್ತಿದ್ರು. ಬಹಳ ಜನ ಗಾಂಧೀಜಿಗೆ ಬೈತಿದ್ರು. ಗಾಂಧೀಜಿ ವಿರೋಧಿಗಳು ಉಟ್ಕೊಳ್ತಿದ್ರು. ಯಾಕೆಂದ್ರೆ ಈ ಮುದುಕ ಸ್ವಾತಂತ್ರ್ಯ ಬೇಡ ಅಂತಾನಲ್ಲ, ಬ್ರಿಟಿಷರ ಪರ ಇದ್ದಾನೆ ಇವನು. ಖಂಡಿತ ಬ್ರಿಟಿಷರ ಪರ ಇರಲಿಲ್ಲ ಗಾಂಧೀಜಿ, ಬ್ರಿಟಿಷರ ಪರ ಏನಿರಲಿಲ್ಲ. ಆದ್ರೆ ಗಾಂಧೀಜಿ ಶುದ್ಧೀಕರಣದ ಪರ ಇದ್ರು, ಶುಚಿತ್ವದ ಪರ ಇದ್ರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಮತ್ತೆ ನಮ್ಮ ದೇಶ ಛಿದ್ರ ಆಗಿ ರಾಜರುಗಳು ತಲೆ ಎತ್ತಿ ಸಣ್ಣ ಸಣ್ಣ ರಾಜ್ಯಗಳಾಗಿ ಎಲ್ಲಾದ್ರೂ ಪರಿವರ್ತನೆ ಆದ್ರೆ ಅನ್ನೋ ಭಯವು ಗಾಂಧೀಜಿಗೊಳಗಿತ್ತು ಅಂತ ಕಾಣುತ್ತೆ. ಭಾರತ ಅಖಂಡವಾಗಿ ಉಳಿಬೇಕು ಅನ್ನೋದಿತ್ತು ಅವರಿಗೆ. ಆದರೆ ಏನು ಶುಚಿತ್ವಕ್ಕೇನು ಗಮನ ಕೊಟ್ರು, ಬಯಲು ಶೌಚವನ್ನು ತಪ್ಪಿಸ್ಬೇಕು, ಶುದ್ಧವಾದ ನೀರು, ಮತ್ತೆ ಸರಳ ಜೀವನ, ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ಅಂತ ಏನು ಸಣ್ಣ ಪುಟ್ಟ ಕೈಗಾರಿಕೆಗಳು, ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಯಾರು ಸೋಮಾರಿಗಳಾಗಿ ಅಥವಾ ಆಷಾಢಭೂತಿಗಳಾಗಿ ಈಗ ಏನು ಸರ್ಕಾರದವ್ರು ಮಾಡ್ತಿದಾರಲ್ಲ, ಕೈಗಾರಿಕೆಗಳನ್ನ ಪ್ರಗತಿ ಮಾಡೋದು, ಬೇರೆ ದೇಶದಿಂದ ಬಂಡವಾಳ ತರೋದು, ಇದು ಗಾಂಧೀಜಿಗೆ ಇಷ್ಟ ಇರಲಿಲ್ಲ. ದೊಡ್ಡ ದೊಡ್ಡ ಕೈಗಾರಿಕೆಗಳ ಬೇಡ ಅಂತಿದ್ರು. ಆದ್ರೆ ಈ ಏನು ಯುದ್ಧೋಪಕರಣಗಳನ್ನು ತಯಾರು ಮಾಡಕ್ಕೆ ಅದಕ್ಕೆಲ್ಲ ಬೇಕು. ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲದೆ ನಡೆಯಲ್ಲ. ಆದ್ರೆ ಎರಡನ್ನೂ ಅಳವಡಿಸ್ಕೋಬೋದಾಗಿತ್ತು ಸರ್ಕಾರದವರು ಮುಂದೆ. ಆಮೇಲೆ ಈಗಂತೂ ಇನ್ನೂ ಕೆಟ್ಟ ಪದ್ಧತಿ ಶುರುವಾಯಿತು. ಉಚಿತವಾಗಿ ಕೊಡ್ತಕ್ಕಂಥದ್ದು ಶುರುವಾಗಿ
ಸಣ್ಣ ಪುಟ್ಟ ಕೈಗಾರಿಕೆಗಳು, ಕೆಲಸಗಳು, ಕೃಷಿ ಕೆಲಸಗಳಿಗೆ ಆಳ್ಗಳಿಲ್ದಂಗಾಯ್ತು. ಇದನ್ನು ಗಾಂಧೀಜಿ ಎಂದೂ ಒಪ್ತಿರ್ಲಿಲ್ಲ. ಗಾಂಧೀಜಿ ಹೆಸರು ಹೇಳ್ಕೊಂಡೇ ಮೇಲ್ ಬಂದಂತಹ ಪಕ್ಷದವ್ರು ಏನ್ ಮಾಡ್ತಿದಾರಲ್ಲ, ಇದನ್ನ ಗಾಂಧೀಜಿ ಇದ್ದಿದ್ರೆ ಗಾಂಧೀಜಿನೂ ಒಪ್ತಿರ್ಲಿಲ್ಲ. ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ಗಾಂಧೀಜಿ ಒಪ್ತಿರ್ಲಿಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಗಾಂಧೀಜಿ ಶುದ್ಧೀಕರಣದ ಕಡೆ ಗಮನ ಕೊಟ್ಟ ಹಾಗೆ ಬಸವಣ್ಣನವರು ಕೂಡ ಕೇವಲ ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಅಥವಾ ಒಂದು ಸಮೂಹ ಅಂದ್ರೆ ಈ ಬಸವಣ್ಣವರು ಒಂದು ವೇಳೆ ಯಾವ ಕೆಲಸವನ್ನ ಮಾಡದೆ ಹೋಗಿದ್ರು ಯಾರು ಏನು ಅಂತಿರ್ಲಿಲ್ಲ. ಅಂದ್ರೆ ಅವರು ಬಿಜ್ಜಳನ ಹತ್ರ ಕೆಲ್ಸಕ್ಕೆ ಹೋದ್ರು, ಬಾಲದೇವರಸರು ಮಗಳನ್ನ ಮದುವೆ ಆದ್ರು, ಜೊತೆಗೆ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲವೂ ಇತ್ತು ಅವರಿಗೆ. ಮತ್ತ ಅವಾಗೇನು ಪರಕೀಯರಿರ್ಲಿಲ್ಲ. ಗಾಂಧೀಜಿಗೆ ಹೋರಾಟದ ಅನಿವಾರ್ಯ ಆಗಿತ್ತು. ದಕ್ಷಿಣ ಆಫ್ರಿಕಾದಿಂದ ರೂಢಿ ಮಾಡ್ಕೊಂಡು ಬಂದಿದ್ರು. ಹೋರಾಟ ಮಾಡದೇ ಇದ್ರೆ ಗಾಂಧೀಜಿಗೆ ಮನಸ್ಸೇ ಆಗ್ತಿರ್ಲಿಲ್ಲ. ಮತ್ತು ಮನೆಯಲ್ಲಿ ವೈಯಕ್ತಿಕವಾಗಿ ಬದುಕೋದು ಗಾಂಧೀಜಿಗೆ ಇಷ್ಟ ಇರಲಿಲ್ಲ. ಇದೇ ಸ್ವಭಾವ ಬಸವಣ್ಣವ್ರಿಗೆ ಇದ್ದಿದ್ದು. ಬಸವಣ್ಣವ್ರು 12ನೇ ಶತಮಾನದಲ್ಲೇನೆ ಮನೇಲಿ ಆರಾಮಾಗಿರ್ಬೋದಾಗಿತ್ತು. ಇಲ್ಲ, ಮಹಾಮನೆ ತಾನೇ ಮಾಡಿದ್ರು. ಮತ್ತು ಸತ್ಸಂಗ ನಡೆಸಲಾರದೆ, ನೊಂದಂತಹವರಿಗೆ ಧರ್ಮವನ್ನು ಹೇಳಲಾರದೆ, ಸಮಾನತೆಯನ್ನು ಸ್ಥಾಪನೆ ಮಾಡಲಾರ್ದೆ ಇರಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಬಸವಣ್ಣನ ದೇವರು ಅದೇ ಉದ್ದೇಶಕ್ಕೆ ಕಳಿಸಿದ್ರು. ಆ ದೃಷ್ಟಿಯಿಂದ ಅವರು ಮೊದಲು ಇದೊಂದು ಭಕ್ತಿ ಚಳುವಳಿಯಾಗಿ ಪ್ರಾರಂಭ ಆಗಿದ್ದು, ಅದು ಮುಂದೆ ಶುದ್ಧೀಕರಣದ ಚಳುವಳಿಯಾಗಿ, ಆಂದೋಲನವಾಗಿ, ಕಡೆ ಕ್ರಾಂತಿಯಾಗಿ ಕೂಡ ಪರಿವರ್ತನೆ ಆಯಿತು. ಬಸವಣ್ಣವರು ಶುರು ಮಾಡಿದಂತಹ ಒಂದು ಪದ್ಧತಿ ಮೊದಲು ಭಕ್ತಿ ಮಾರ್ಗದ ಕೆಲಸ ಶುರುವಾದ. ಮನೇಲಿ ಬಂದವ್ರಿಗೆ ಎಲ್ಲರೂ ಕೂಡ್ಕೊಂಡು ಚಿಂತನೆ ಮಾಡೋದು, ಓದು ಬರಹ ಕಲ್ಸೋದು. ಯಾರಿಗೆ ಓದು ಬರಹ ಬರಲ್ಲ ಅವ್ರಿಗೆ ಓದು ಬರಹ ಕಲ್ಸೋದು, ಹಿಂಗೆ ಶುರುವಾಯಿತು. ಗಣಾಚಾರದ ವಿಷಯದಲ್ಲಿ ಬಂದಾಗ ಅನುಭವ ಮಂಟಪ ಚೆನ್ನಾಗಿ ಆದ್ಮೇಲೆ, ಅಂದ್ರೆ ಸುಸ್ಥಿತಿ ಸ್ಥಾಪನೆ ಆಗಿ ಬಹಳ ಜನ ಅನುಭವ ಮಂಟಪಕ್ಕೆ ಬರಕ್ ಶುರು ಮಾಡಾದ್ಮೇಲೆ ಬೇರೆ ಬೇರೆ ಪ್ರವೃತ್ತಿಯ ಜನ ಬರ್ತಾ ಇದ್ರು. ಒಂಥರದವ್ರು ಬಂದಿಲ್ಲ ಅನುಭವ ಮಂಟಪಕ್ಕೆ. ಲಕ್ಷದ ಮೇಲೆ 96,000 ಜನ ಅನುಭವ ಮಂಟಪಕ್ಕೆ ಬಂದಾಗ ಎಲ್ಲಾ ರೀತಿಯ ಜನನು ಇದ್ರು. ಅದಕ್ಕೆ ಅವರು ಕೆಲವು ಕಾಯಕಗಳನ್ನ ಅವ್ರಿಗೋಸ್ಕರನೇ ಸೃಷ್ಟಿ ಮಾಡಿದ್ರು ಅಂತ ಕಾಣುತ್ತೆ. ತಳವಾರರು ಅಂತ ಇರ್ತಿದ್ರು. ತಳವಾರ ಕಾಮಿದೇವ ಅಂತ ಬರ್ತಾನೆ ಶಾಂಡ್ರಲ್ಲಿ ಕೂಡ. ತಳವಾರರ ಕೆಲಸ ಏನು ಅಂದ್ರೆ ರಾತ್ರಿ ಎಲ್ಲ ಊರು ಕಾಯೋದು. ಅದು ಮೊದಲು ಇತ್ತ. ಅವ್ರ ಜೀವನೋಪಾಯಕ್ಕಾಗಿ ಮಾಡ್ತಿದ್ರು. ಆದ್ರೆ ಶರಣರು ಆ ಕಾಯಕವಾಗಿ ಪ್ರತಿಯೊಂದು ಕಾಯಕವನ್ನು ದೈವೀಕರಣ ಮಾಡಿದ್ರು. ಆಮೇಲೆ ಪ್ರಾಯಶಃ ಹೊಸ ಕಾಯಕಗಳನ್ನು ಸೃಷ್ಟಿ ಮಾಡಿದ್ರು. ಎಚ್ಚರಿಕೆ ಕಾಯಕ ಅಂತ ಒಂದು ಬಂತು. ಎಚ್ಚರಿಕೆ ಕಾಯಕದವರು ಬೆಳಗ್ಗೆ ಬೇಗ ಎಬ್ಸೋದು ಜನರನ್ನು, ಜಾಗಟೆ ಬಡಿತ. ಈಗಂತೂ ಅಲಾರಾಮ್ ಇದಾವೆ. ಮತ್ತು ಈಗ ಯಾರು ಸರ್ಕಾರದ ಗುರಿ ಏನು ಅಂತಂದ್ರೆ ನೀವು ಎಷ್ಟೊತ್ಕಾರ ಎದ್ದಳಿ ಎಷ್ಟೊತ್ಕಾರ ಮಲ್ಕೊಳ್ಳಿ, ಅದೇನು ಸರ್ಕಾರ ನೋಡಲ್ಲ. ಯಾಕೆಂದ್ರೆ ನಿಮ್ಮ ಆತ್ಮ ಕಲ್ಯಾಣ ಸರ್ಕಾರದ ಗುರಿ ಅಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆತ್ಮ ಕಲ್ಯಾಣ ಅವುಗಳ ಗುರಿ ಅಲ್ಲ. ಅವುಗಳ ಗುರಿ ಏನಪ್ಪಾ ಅಂತಂದ್ರೆ ಅದು ನಿಮಗೆ ಒಳ್ಳೆ ವ್ಯವಸ್ಥೆ ಮಾಡಬೇಕು. ರಸ್ತೆಗಳು, ಚರಂಡಿ, ನೀರು, ಶಿಕ್ಷಣ, ಆಮೇಲೆ ಪ್ರತಿಯೊಬ್ಬರಿಗೂ ಆಹಾರ, ಇದು ಸರ್ಕಾರದ ಜವಾಬ್ದಾರಿ. ಮತ್ತು ಬಸವಣ್ಣವರು ಅದನ್ನೇ ಮಾಡಿದ್ರು. ಅಂದ್ರೆ ಬಿಜ್ಜಳನ ಆಸ್ಥಾನದಲ್ಲಿ ಸಾಮೂಹಿಕ ಕೆಲಸಗಳ ಜೊತೆಗೆ, ಸರ್ಕಾರದ ಕೆಲಸದ ಜೊತೆಗೆ ಈ ಲಿಂಗಾಯತ ಧರ್ಮದ ಕೆಲಸ ಕೂಡಿಸ್ಲಿಲ್ಲ. ಅವರು ಕೂಡಿಸ್ಲಿಲ್ಲ. ಸಮಾಜ ಶುದ್ಧೀಕರಣ, ಸಮಾಜ ಸಂಘಟನೆ ಮತ್ತು ವ್ಯಕ್ತಿಯ ವೈಯಕ್ತಿಕ ಪ್ರಗತಿ, ಆತ್ಮಕಲ್ಯಾಣ,
ಈ ವಿಷಯವನ್ನು ಅನುಭವ ಮಂಟಪದಲ್ಲೇ ಇಟ್ಕೊಂಡ್ರು ಅವರು. ಬಿಜ್ಜಳನ ವಿಷಯಕ್ಕೆ ತಗೊಂಡೋಗ್ಲಿಲ್ಲ. ಅಲ್ಲಿ ಅವ್ರು ಏನ್ ಮಾಡಿದ್ರು, ದುಡಿಯೋದು, ರಸ್ತೆ ಮಾಡಿಸೋದು ಬಹಳ ಚೆನ್ನಾಗಿ ಮಾಡಿಸಿದ್ರು. ಅವಾಗ ಆಗಿನ ಕಾಲಕ್ಕೆ ಕಾಡುಗಳಲ್ಲೆಲ್ಲ ಧರ್ಮಶಾಲೆಗಳನ್ನು ಸ್ಥಾಪನೆ ಮಾಡಿದರು, ರಸ್ತೆಗಳನ್ನು ಮಾಡಿದರು, ರಸ್ತೆ ಬಾಜು ಗಿಡಗಳನ್ನ ನಡೆಸಿದ್ರು. ಇದೆಲ್ಲ ಬಿಜ್ಜಳನ ಆಸ್ಥಾನದಿಂದ ಕೆಲಸ ಮಾಡಿಸಿದ್ರೆ ಆತ್ಮ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣದ ವಿಷಯದಲ್ಲಿ ಬಂದಾಗ ಲಿಂಗಾಯತ ಧರ್ಮದ ಸೂತ್ರಗಳೇನಿದ್ವು ಅದನ್ನ ಅನುಭವ ಮಂಟಪದ ವತಿಯಿಂದಾನೇ ಇಂಪ್ಲಿಮೆಂಟ್ ಮಾಡಿಸಿದ್ರು. ಅದಕ್ಕೆ ಆದ್ರೂ ಅವರು ಆಪಾದನೆ ಮಾಡ್ತಿದ್ರು. ಕೊಂಡಿ ಮಂಚಣ್ಣ ಕಂಪ್ನಿ ಏನಿತ್ತಲ್ಲ, ಆಪಾದನೆ ಮಾಡ್ತಿದ್ರು ಅವರು. ಬಸವಣ್ಣ ಏನು ಈ ಬಿಜ್ಜಳ ಭಂಡಾರವನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಿದ್ರು. ಅದು ಯಾವುದನ್ನು ಬಸವಣ್ಣವ್ರು ತಗೊಳ್ಳಿಲ್ಲ. ಸದಾಚಾರದ ಮೂಲಕ ಕಾಯಕ ದಾಸೋಹ ಕಲಿಸಿದ್ರು, ಗಣಾಚಾರದ ಮೂಲಕ ಸಮಾಜ ಶುದ್ಧೀಕರಣದ ಕಾರ್ಯವನ್ನು ಕೈಕೊಂಡ್ರು. ಅದರಲ್ಲಿ ಮೊಟ್ಟ ಮೊದಲನೇದು ಎಚ್ಚರಿಕೆ ಕಾಯಕ ಅಂತ ಇಟ್ಕೊಳ್ಳಿ. ಇನ್ನು ಬಾಕಿ ಕಾಯಕಗಳು ನಾಳೆ ಹೇಳ್ತೀನಿ. ಗಣಾಚಾರದ ಕಾಯಕಗಳು, ಎಚ್ಚರಿಕೆ ಕಾಯಕದವರು, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಅಂತ ಬರ್ತಾನೆ. ಅವನ ಕೆಲಸ ಅದೇ, ಬೆಳಿಗ್ಗೆ 3 ಗಂಟೆಗೆ ತಾನು ಮೊದಲೇ ಎದ್ಬಿಟ್ಟು, ಅವನೇನ್ ಪ್ರಾಯಶಃ ಪೂಜೆ ಗೀಜೆ ಮಾಡ್ಕೊಳ್ಳೋದು ಆಮೇಲೆ ಮಾಡ್ಕೊಂತಿದ್ನೇನು, ಜಾಗಟೆ ತಗೊಳ್ಳೋದು, ಶರಣರ ಮನೆಗಳಿಗೆ ಅಂದ್ರೆ ನಿರ್ದಿಷ್ಟ ಇಷ್ಟು ಮನೆಗಳು ಅಂತ ಕೊಡ್ತಿದ್ರು. ಮತ್ತೆ ಎಚ್ಚರಿಕೆ ಕಾಯಕದವ್ನು ಮುಕ್ತಿನಾಥಯ್ಯ ಒಬ್ಬನೇ ಅಲ್ಲ, ವಚನ ಅವನು ಬರ್ದಿದ್ದಾನಷ್ಟೇ. ಆದ್ರೆ ಎಚ್ಚರಿಕೆ ಕಾಯಕದವ್ರು ಬೇರೆ ಬೇರೆಯವರು ಇರಬಹುದು, ಅವ್ರದ್ದು ಉಲ್ಲೇಖಗಳು ನಮಗೆ ಸಿಕ್ಕಲ್ಲ. ಹೀಗೆ ಎಲ್ಲರನ್ನು ಎಬ್ಬಿಸಿ ಪೂಜೆ ಮಾಡ್ಕೊಳ್ಳಿ. ಅವನ ವಚನನೇ ಬಹಳ ಅದ್ಭುತವಾಗಿದೆ. ಏನು ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಪಂಚಾಕ್ಷರಿಯನ್ನ ಸಂಬಂಧಿಸಿಕೊಳ್ಳಿ ಅಂತ ಹೇಳ್ತಾ ಹೇಳ್ತಾ ಅವನು ಬೇಗ ಮಲಕೋದು ಕೂಡ ಮಾಡ್ತಿದ್ರು. ಅವಾಗಂತೂ ಬೇಗ ಮಲಗ್ತಿದ್ರು. ಈಗಿನ ತರ ರಾತ್ರಿ ಎಚ್ಚರ ಇರಕ್ಕೆ ಆ ಥರ ಉಪಾಯಗಳಿರ್ಲಿಲ್ಲ. ಜೊತೆಗೆ ಬೆಳಿಗ್ಗೆ ಎಚ್ಚರಿಕೆ ಕಾಯಕ ಮಾಡ್ತಾ ಇದ್ರು. ಎಚ್ಚರಿಸೋದು ಬಹಳ ಮುಖ್ಯ. ಇವತ್ತಿಗೂ ಕೂಡ ನೀವು ಎಷ್ಟೇ ಅವನು ದೊಡ್ಡ ವ್ಯಕ್ತಿ ಇದ್ದಾನೆ ಅಂದ್ರೆ ಎಬ್ಬಿಸ್ತೇ ಹೋದ್ರೆ ಮತ್ತು ಬೇರೆಯವರು ತನಗೋಸ್ಕರ ತಯಾರಾಗ್ತಿದ್ದಾರೆ ಅಂದ್ರೆ ಅವನೊಂದು ಅರ್ಧ ಗಂಟೆ 1 ಗಂಟೆ ತಡವಾಗಿ ಎದ್ದೇಳ್ತಾನೆ. 4 ಗಂಟೆಗೆ ಎದ್ದೇಳೋನು 5 ಗಂಟೆಗೆ ಎದ್ದೇಳ್ಬೋದು, 3 ಗಂಟೆಗೆ ಎದ್ದೇಳೋನು 4 ಗಂಟೆಗೆ ಎದ್ದೇಳ್ಬೋದು. ಅದು ಮನಸ್ಸಿನ ಪ್ರವೃತ್ತಿ. ಅದಕ್ಕೆ ಸಾಮೂಹಿಕವಾಗಿ ಬದುಕಿದಾಗ ಆತ್ಮ ಪ್ರಗತಿಗೂ ಅನುಕೂಲ ಆಗುತ್ತದು, ಆತ್ಮ ವಿಕಾಸಕ್ಕೂ ಅನುಕೂಲ ಆಗುತ್ತೆ. ಅದನ್ನ ಎಚ್ಚರಿಕೆ ಕಾಯಕ ಮಾಡ್ತಾ ಇತ್ತು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.